ನಾನು ಒಂದೆರಡು ಹಳೆಯ ಪುಸ್ತಕ ಇದ್ರೊಳಗೆ ಹಾಕಿಟ್ಟಿದ್ದೆ, ಆದ್ರೆ ಕಾಣವಲ್ದಲ್ಲ, ಎಲ್ಲಿಟ್ಟೆ ಅವನ್ನ? ಈ ಮನ್ಯಾಗ ಒಂದು ಎಲ್ಲಿಟ್ಟಿರ್ತೀನಿ ನೋಡು, ಅಲ್ಲಿ ಇರೋದೇ ಇಲ್ಲ ಅವು. ಮೊದಲು ಇವು ಪುಸ್ತಕ ಎಲ್ಲ ಒಂದು ಕಡೆ ಇಡಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕು ನಾನು. ಇಲ್ಲ ಅಂದ್ರೆ ಹಿಂಗೆ ಹುಡ್ಕೋದತ್ತೈತಿ ಪದೇ ಪದೇ. ಅರ್ಧ ಮನಿನ ಹುಡುಕಾತು, ಇನ್ನು ಸಿಗವಲ್ದು. ಎಲ್ಲಿಟ್ಟೀನಿ? ಇಲ್ಲೂ ಇಟ್ಟಿಲ್ಲ, ನಮ್ಮ ಕೊನೆಗೂ ಇಲ್ಲ, ಸೋಫಾ ಇಟ್ಟಿತ್ತಲ್ಲ ಅಲ್ಲೂ ಇಲ್ಲ, ಮತ್ತೆಲ್ಲೂ ಹೋಯ್ತದ ಬುಕ್. ಚಂದ್ರು, ಏ ಚಂದ್ರು. ಮತ್ತೇನಾತೇನ ನಮ್ಮ ಅವ್ಗ? ಏನು ಬೇ, ಇಲ್ಲೇ ಅದೀನಿ. ಲೋ, ಏಟತ್ಲ ಅದು? ಏಟೊತ್ತಾತ ನೀವು ಹೊಲ್ದಾಗಿಂದ ಮನೆಗೆ ಬಂದು ಚಹಾ ಕುಡ್ದು ಕೈಕಾಲು ಮುಖ ತಕೊಂಡು ಚಹಾ ಕುಡ್ದು ಆರಾಮ್ ಮಾತಾಡ್ಕೊಂತ ಕುತ್ಕೊಂಡು ಎಷ್ಟೊತ್ತಾತ ನೀವು ಬಂದು ಒಂದು ತಾಸು ಮೇಲಾತ. ಇನ್ನ ಬರವಳ್ಳೆ ನಿನ್ನ ಹೆಂಡತಿ ಎಲ್ಲಿಗೆ ಹೋಗಳಕ್ಕೆ? ಫೋನ್ ಹಚ್ಚಕ್ಕಿಗೆ ಫೋನ್ ಹಚ್ಕೊಡಿ, ಇಲ್ಲ ಮಾತಾಡ್ತೀನಿ. ಯಾಕೆ ಬೇವ, ಏನಾತು? ಬರ್ತಾ ತಡಿ ಬೇ. ಆಕೆ ಅವ್ರ ಫ್ರೆಂಡ್ ಸವಿತಾ ಅಂತದಲ್ಲ, ಆಕಿನೂ ಹೊಲಕ್ಕೆ ಬಂದಿಲ್ಲ, ಹಾಗಾಗಿ ಅವ್ರ ಮನೆಗೆ ಬಿಟ್ಟು ಬರ್ತೀನಿ ಅಂತ ಅಂದಿಲ್ಲ. ಹಂಗೆ ಚಾ ಕುಡ್ಕೊಂತ ಕುಂತ್ಲ, ಏನಲ್ಲೇ ಮಾತಾಡ್ಕೊಂತ ಬರ್ತಾ ತಡಿ ಬೇ. ಏನಾಕೈತಿ, ಎಲ್ಲ ರೋಡ್ ಹೋಗ್ಕಳನ, ಇನ್ನೇನು ಬರ್ಬೋದು ತಗೋ. ಇಷ್ಟ ಸವಲತ್ತು ಏನಾರ ನಿನ್ನ ಹೆಂಡತಿಗೆ ನೀ ಕೊಟ್ಟೆ ಅಂದ್ರೆ ಮುಗೀತ. ನಿನ್ನ ಮೇಲೆ ಚಪ್ಪಡಿ ಕಲ್ಲ ಹರಿತಾಳೆ ಆಕೆ ನೋಡಂತೆ ಅಂತ. ಒಂದು ಸ್ವಲ್ಪ ಬಿಗಿನತ್ತಂಗೆ ಹಿಡ್ಕೊಳೋದು ಇಟ್ಕೊಳೋದು ಕಲ್ಕೋ ಹೆಂಡ್ತಿನ. ಹಿಂಗೆ ಬಿಟ್ಟು ಅಂದ್ರೆ ಹಂಗಾಕಿ ಒಂದ್ಸಲ ನೀ ಸುಮ್ಮನಿದ್ದೆ ಅಂದ್ರೆ ದಿನ ಹಿಂಗೆ ಮನಿ ಅಡ್ಡಾಡಕ್ಕೆ ಚಲೋ ಮಾಡ್ತಾಳೆ ನೋಡಕ್ಕೆ. ಯವ್ವ, ನನ್ನ ಹೆಂಡತಿ ಹೆಂಗೆ ಏನು ಅನ್ನೋದು ನನಗೆ ಗೊತ್ತೈತಿ ಬೇ. ಏನೋ ಒಂದು ಕಾರಣ ಇರ್ತೈತಿ, ಅದಕ್ಕೆ ಇಷ್ಟು ಲೇಟ್ ಆಗಿರ್ಬೋದು ಹೊರತು ಆಕೆ ಏನು ಸುಮ್ಮನೆ ಅಲ್ಲೇ ಮಾತಾಡ್ಕೊತ ಕುಂತಿರಲ್ಲ, ಅದು ಮಾತ್ರ ನಿಜ. ಈಗಷ್ಟಕ್ಕೂ ಏನಾತು ಬೇ ಈಗ? ಒಂದು ಸ್ವಲ್ಪ ಲೇಟ್ ಆದರೆ ಏನಾತು ಬಿಡ್ಬೇ. ಲೋ, ಹೊಟ್ಟಿ ಹಸ್ಕೊಂಡಾರ ಎಲ್ಲರೂ, ಇನ್ನ ರೊಟ್ಟಿ ಮಾಡ್ಬೇಕು. ಇನ್ನ ಆದ್ರೂ ಬಂದಿಲ್ಲಲ್ಲ ನಿನ್ನ ಹೆಂಡತಿ. ಮತ್ತು ರೊಟ್ಟಿ ಮಾಡೋದೇವಾಗ? ಆಕಿ ಬಂದು ಆಕಿ ಬರೋದೇವಾಗ? ರೊಟ್ಟಿ ಮಾಡೋದೇವಾಗ? ನಾವು ಊಟ ಮಾಡಿ ಮಕ್ಕೊಳ್ಳೋದೇವಾಗ? ಏನು ಕೊನೆಗೆ ನನಗೆ ಮಾಡಕ್ಕೆ ಹಚ್ತಾಳೆ ಏನ ನಿನ್ನ ಹೆಂಡತಿ? ಯವ್ವ, ಮಾಡ್ತಾಳೆ ಬೇ, ಬಂದು ರೊಟ್ಟಿ ಮಾಡ್ತೀನಿ ಅಂತ ಅಂದಾಳಲ್ಲಕಿ, ಮಾಡ್ತಾಳೆ. ನೀನು ಯಾಕಷ್ಟು ಚಿಂತೆ ಮಾಡ್ತಿದ್ದಿ? ಆರಾಮಾಗಿ ಕುತ್ಕೊಂಡು ನೀ ಟಿವಿ ನೋಡೋಗು. ಇನ್ನೊಂದು ಅರ್ಧ ತಾಸ್ನಾಗ ಬರಲಿಲ್ಲ ಅಂದ್ರೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಆತ. ಏನು, ಇನ್ನು ಅರ್ಧ ತಾಸು ಕಾಯ್ಬೇಕಾ? ಹ್ಞೂ ಬೇವ, ಆಗಲೇ ಬರ್ತಿರ್ಬೋದು ಅಂತ ಅನಿಸ್ತೈತಿ. ಎದಕ್ಕೆ ಒದ್ರಾಡ್ತಿರ್ಬೇ? ನಂಗೆ ಏನೋ ಒಂದು ಓದ್ಬೇಕು ಏನೋ ಅಂತ ಬಂದ್ರೆ ಬರೀ ಒದ್ರಾಟ ನೋಡಿ ಕೇಳಾಸಲ್ಲ ಈ ಮನ್ಯಾಗ. ಬರ್ತಾ ತಡಿ ಬೇ ಯವ್ವ. ನೀನು ಬರ್ತಾ 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 ಹೆಂಡತಿ ಸೇರಾಗ ಹಿಡ್ಕೊಂಡು ಅಡ್ಡಾಡಕ್ಕೆ ಕುಂತಿಯಲ್ಲ, ಹೆಂಡತಿದ ಗಾಳಿ ಬೀಸೈತಿ ನಿನಗೆ. ತಂದೆ ತಾಯಿ ಏನು ಹೇಳಿದ್ರು ನಮ್ಮ ಮಾತು ಒಟ್ಟಕ್ಕೆ ಬೇಕು ಹೋಗೋಣಂಗಿಲ್ಲ. ಹೆಂಡತಿ ಮಾಡಿದ್ದ ಸರಿ, ತಾಯಿ ಏನು ಹೇಳಿದ್ರು ತಪ್ಪು ಅಲ್ಲ ನಿಮಗೆ? ಹೆಂಡತಿ ಬಂದ ತಕ್ಷಣ ತಾಯಿ ಮಾತೆಲ್ಲ ನಿಮಗೆ ಅಪಹಾಸ್ಯ ಆಗಾಕೊಂತ್ಬಿಟ್ಟು, ಆಲಸ್ಯ ಆಗಾಕೊಂತ್ಬಿಟ್ಟವಲ್ಲ. ಅವನವನು ಯವ್ವ, ಹೇಳೋದು ಅರ್ಥ ಮಾಡ್ಕೊಬಿ. ಬರ್ತಾ ತಡಿಬಿ. ನನಗೆ ನಿನ್ಗೇನು ರೊಟ್ಟಿ ಮಾಡೋದು ಹತ್ತಬಾರ್ದಿಲ್ಲ. ಆಕೆ ಬಂದು ರೊಟ್ಟಿ ಮಾಡ್ತಾಳೆ, ನೀ ಎದಕ್ಕೆ ತಲೆ ಕೆಡ್ಸ್ಕೊತಿದ್ದಿ? ಅದಕ್ಕೂ ಮಿಕ್ಕಿ ಆಕೆ ಬರಲಿಲ್ಲ ಅಂದರೆ ನಾನೇ ಹೋಗಿ ಕರ್ಕೊಂಬರ್ತೀನಿ, ಆಯಿತಾ? ನೋಡ್ಬೇವ, ಒದ್ರಾಡ ಕುಂತಿದ್ದಿ, ಬಂದ ಬಿಟ್ಲಿ ನೋಡಲಿ. ತಿರುಗಿ ನೋಡೋಣ ಸ್ವಲ್ಪ. ಯಾಕ್ರಿ ಅತ್ತೀರ, ಏನಾಯ್ತು? ಏನಾಯ್ತಾ? ಏಟತ್ತದ ನೀನು ಹೊಲಕ್ಕೆ 5 ಗಂಟೆಗೆ ಮನೆ ಬಿಟ್ಟಿದಿ, 8:30 ಹಾಕಿ ಬಂತ, ಈಗ ಬಂದಿಯನ ಮನೆಗೆ? ಎಲ್ಲಿಗೆ ಹೋಗಿದ್ದೀನಿ ನೀನು ಇಷ್ಟೊತ್ತನ? ಅತ್ತೆಯರ ಅವ್ರಿಗೆ ಹೇಳಿನೇ ಹೋಗಿದ್ದೀರಿ ನಾನು. ಅದು ನಮ್ಮ ಫ್ರೆಂಡ್ ಸವಿತಾ ಅದಲ್ಲ, ಆಕಿನೂ ಹೊಲ್ದಾಗ ಬಂದಿದ್ಲ, ಆಕಿನ ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಹಂಗೆ ಸ್ವಲ್ಪ ಮಾತಾಡ್ಕೊತ ಕುಂತ್ಬಿಟ್ಟೆಲ್ಲ, ಅದಕ್ಕೆ ಹೊತ್ತಾತ್ರಿ ಅತ್ತೆಯರ. ಇದಕ್ಕೆ ರೀ ಏನಾತೀಗ? ಏನಾತ? ಮನ್ಯಾಗ ಎಲ್ಲರೂ ಹೊಟ್ಟೆ ಹಸ್ಕೊಂಡು ಕುಂತಾರ, ನೀ ನೋಡಿದ್ರಿ ಇನ್ನೂ ಬರವಲ್ಲಿ, ರೊಟ್ಟಿನೇ ನಾನು ಮಾಡ್ಬೇಕನ? ಅತ್ತೆಯರ ಅಷ್ಟೇ ತಾನೆ? ಆಯ್ತು ತಗೋರಿ, ಈಗೂ ರೊಟ್ಟಿ ಬಡಿತೀನಿ. ಅದೇ ಎಷ್ಟೊತ್ರಿ? ಒಂದು ಕಡೆ ಅಡುಗೆ ಎಲ್ಲ ಬಿಸಿಗಿಟ್ಟು ಇನ್ನೊಂದು ಕಡೆ ರೊಟ್ಟಿ ಬಡ್ದು ಬಿಟ್ಟಿರ್ತೀನಿ. ಆಗೋಕೈತಿ ತಗೋರಿ. ಏನಾಗೋಕೈತಿ? ಎಲ್ಲರೂ ಹಸ್ಕೊಂಡು ಕುಂತಾರೆ, ಬಡ ಬಡ ರೊಟ್ಟಿ ಮಾಡಿ ಊಟಕ್ಕೆ ಹಚ್ಕೊಡು. ಏನೋ ಒಂದು ಸ್ವಲ್ಪ ಹೊತ್ತಾಗಬೇಕು, ಅವಾಗೈತಿ ನಿನಗೆ. ಆಯ್ತು ತಗೋರಿ ಅತ್ತೆಯರ, 5 ನಿಮಿಷ ಬಡ ಬಡ ರೊಟ್ಟಿ ಬಡ್ದು ಬಿಡ್ತೀನಿ ತಗೋರಿ. ಲಲಿತಾ, ನೀ ರೊಟ್ಟಿ ಬಡ್ದು ಬಿಡು, ನಾ ಎಲ್ರಿಗೂ ಊಟಕ್ಕೆ ಹಾಕೊಟ್ಟು ಬರ್ತೀನಿ. ಸರಿ ಆಯ್ತು ರೀ. ಯವ್ವ, ಈಗಾರ ಸಮಾಧಾನ ಆತಾ ಬೇ? ಆಕೆ ಬಂದ್ಲಲ್ಲ ಅಲ್ಲಿ ಬೇ, ಹೇಳಾಕೊಂತಿಲ್ಲ ನಾನು. ಬರ್ತಾಳೆ ತಡಿ ಬೇ, ಇನ್ನೊಂದು 10 ನಿಮಿಷ, ಇನ್ನೊಂದು ಅರ್ಧ ತಾಸು ನಾ ಬರ್ತಾಳೆ ಅಂತಂದ್ರೆ ಹೆಂಗೆ ಒದ್ರಾಡಕೊಂತಿದ್ದಿ ನೋಡ್ದಿಲ್ಲ? ಬಿಟ್ಟಿಲ್ಲ. ಆಕಿಗೂ ಗೊತ್ತಾಕೈತಿ, ಆಕಿಗೂ ಗೊತ್ತೈತಿ ಮನೆಗೆ ಹೋಗಿ ನಾ ಅಡುಗೆ ಮಾಡಬೇಕು, ಎಲ್ಲರೂ ಕಾಯ್ಕೊಂತಿರ್ತಾರೆ, ಹೊಟ್ಟೆ ಸಾಗಿರ್ತೈತಿ ಅಂತಂದು. ಹಂಗೆ ಸುಮ್ಮನೆ ಒದ್ರಾಡಬಾರ್ದು ಬೇ, ಹಂಗೆ ಒಬ್ಬರ ಮೇಲೆ. ನನಗೆ ನೀತಿ ಪಾಠ ಹೇಳ್ಕೊಡೋ ಬದಲು ಹೋಗಿ ನಿನ್ನ ಹೆಂಡತಿಗೆ ಹೇಳ್ಕೊಡು. ಒಂದು ಸ್ವಲ್ಪ ಮನೇನೂ ಉದ್ಧಾರ ಆಕೈತಿ, ನಿಮ್ಮ ಜೀವನನೂ ಉದ್ಧಾರ ಆಕೈತಿ. ನನಗೆ ಹೇಳಕ್ಕೆ ಬರ್ತಾನೆ, ದೊಡ್ಡ ಹಿರೇ ಮನುಷ್ಯ ಆಗಂಗಿವ. ನಮ್ಮ ಅವನ ಗುಣ ಈ ಜನ್ಮದಲ್ಲಿ ಬದಲಾಗದೇ ಇಲ್ಲ ಅಂತ ಅನಿಸ್ತೈತಿ. ಆಕೆ ಏನು ಹೇಳ್ತಾಳೆ, ಆಕೆ ಏನು ಯೋಚನೆ ಮಾಡ್ತಾಳೆ ಅದಷ್ಟೇ ಸರಿ. ನಾವು ಹೇಳೋದೆಲ್ಲ ತಪ್ಪು. ಅದೇ ಮಗ ರಾಜು, ಮಗಳು ಗೌರಿ ಹೇಳಿದ್ರೆ ಅದೆಲ್ಲ ಸರಿ. ನಾವು ಹೇಳೋದೆಲ್ಲ ಮಾತುಗಳು ನಮ್ಮ ಅವ್ಗೆ ತಪ್ಪ ಅಂತನ ಅನ್ಸುತ್ತೆ. ಲಲಿತಾ ಯಾಕೆ ಒಂಥರ ಅದಾಳಲ್ಲ? ಬಡ ಬಡ ಆಕೆ ರೊಟ್ಟಿ ಮಾಡಲಿ, ಇವ್ರಿಗೆ ಊಟಕ್ಕೆಲ್ಲ ಕೊಟ್ಟು ಊಟ ಮುಗಿದ್ಮೇಲೆ ಕೇಳ್ತೀನಿ ಆಕೆಗೆ. ಅವ ಖಾಲಿ ಇರ್ತಾಳಲ್ಲ, ಹೇಳ್ತಾಳೆ.
ಲಲಿತಾ ಲಲಿತಾ ಬರ್ರಿ ಕುತ್ಕೋ ಬರ್ರಿ. ಯಾಕೆ ಲಲಿತಾ ಏನಾಯ್ತು? ನೀನು ನಿಮ್ಮ ಫ್ರೆಂಡ್ ಮನೆಗೆ ಹೋಗಿ ಬಂದಾಗಿಂದನೂ ಯಾಕೋ ಒಂಥರಾನೇ ಅದಿದಿ ನೀನು. ಯಾಕೆ ಏನಾಯ್ತು? ಆ ಅದು ಏನಂತ ಹೇಳ್ಬೇಕನ್ನೋದು ಗೊತ್ತಾಗವಲ್ದ್ರಿ ನನಗೆ. ಯಾಕೆ ಏನಾಯ್ತು ಲಲಿತಾ? ಏನು ಹೇಳೋದು ಬಿಡ್ರಿ. ಪಾಪ ಸವಿತನ ಜೀವನದಾಗ ಹಿಂಗಾಗತ್ತಂತ ನಾನು ಕನಸು ಮನಸ್ಸಲ್ಲಿ ಕೂಡ ಅಂದ್ಕೊಂಡಿಲ್ಲಾಗಿದ್ದೆ. ಇಷ್ಟು ದೊಡ್ಡ ಸಮಸ್ಯೆಯನ್ನು ಎದುರಿಸಾಕುಂತ ಅಂದ್ರೆ ಆಕಿ ನನಗೆ ನೆನೆಸ್ಕೊಂಡ್ರೆ ಈಗಲೂ ಮೈಕೈ ಎಲ್ಲ ಜುಮ್ ಅನ್ನಾ ಕುಂತ್ಬಿಟ್ಟೈತೆ ನೋಡ್ರಿ. ಏನು ಸಮಸ್ಯೆ, ಏನು ಸವಿತಾ, ಏನು ಅನ್ನೋದು ಕ್ಲಿಯರಾಗಿ ಹೇಳ ಲಲಿತಾ. ಹಿಂಗೆ ಒಗಟೊಗಟಾಗಿ ಹೇಳಿದ್ರೆ ನನಗೆ ಏನು ಅರ್ಥ ಆಗುತ್ತೆ? ಏನಾಯ್ತು ಅನ್ನೋದು ಹೇಳು. ಅದ ರೀ, ನಾ ಮೊನ್ನೆ ಹೇಳಿದ್ದೆಲ್ಲ ನಿಮಗೆ, ಸವಿತಾಗ ನೋಡಕ್ಕೆ ಬರೋರದಾರ ಈ ವಾರದಾಗ ಅಂತಂದು. ಹೌದು ಹೇಳಿದ್ದಿ. ಏನಾಯ್ತು ಈಗ? ಅದು ಏನು ಹೇಳಕುಂತಿಲ್ಲ ಲಲಿತಾ ನೀನು? ಇದೆಲ್ಲ ಸತ್ಯನಾ? ಹ್ಞೂ ರೀ, ಅವ್ರ ಮನ್ಯಾಗ ಎಲ್ಲರೂ ಚಿಂತೆ ಮಾಡ್ಕೊಂತ ಕುತ್ಕೊಂಡ್ಬಿಟ್ಟಿದ್ರು. ಮತ್ತು ಅವರಿಗೆಲ್ಲ ಸಮಾಧಾನ ಹೇಳಿ ಬಂದೆ. ಆದರೆ ಇವಾಗ ನನಗೆ ಏನು ಮಾಡಬೇಕಪ್ಪ ಸವಿತನ ವಿಷಯದಲ್ಲಿ ಅಂತ ಗೊತ್ತಾಗ್ತಾನೇ ಇಲ್ಲ. ಪಾಪ ಎಷ್ಟು ಒಳ್ಳೆ ಹುಡುಗಿ ಐತದ ಸವಿತಾ. ಆ ಹುಡುಗಿಗೆ ಹಿಂಗೆಲ್ಲ ಮಾಡ್ತಾನಲ್ಲ. ಅವ್ರ ತಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ಬೇಕಿಲ್ಲ ಸುಮ್ಮನೆ ಅವ್ರ ಮನ್ಯಾಗ. ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಈಗ? ಮೊದಲ ಈ ಸುದ್ದಿ ಎಲ್ಲ ಊರಾಗ ಗೊತ್ತಾಗಲಿಲ್ಲ ಅಂದ್ರೆ ಅಷ್ಟೇ ಸಾಕನ್ನ ಕುಂತಾರೆ. ಇನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಅಯ್ಯೋ ದೇವ್ರೆ, ಮತ್ತು ದೊಡ್ಡ ಸುದ್ದಿ ಆಗಿ ಆಮೇಲೆ ಒಂದಕ್ಕೊಂದು ಇನ್ನೊಂದು ಏನು ಗೊತ್ತು, ಮತ್ತು ಆಮೇಲೆ ಸವಿತಾ ಕೋರ್ಟ್ ಮೆಟ್ಲಿಗೆ ಪೊಲೀಸ್ ಮೆಟ್ಲು ಎಲ್ಲ ಹತ್ಬೇಕಾಕೈತಿ. ಮತ್ತು ಆಕೆ ಜೀವನ ಎಲ್ಲ ಹಾಳಾಗೋಕೈತಿ. ಮುಂದೆ ಆಕೆನ ಮದುವೆ ಮಾಡ್ಕೊಳಕ್ಕೆ ಯಾರೂ ಮುಂದೆ ಬರೋಂಗಿಲ್ಲ. ಹಂಗಾಗ್ಬಿಡ್ತೈತಿ. ಈ ಹೆಣ್ಮಕ್ಳ ಜೀವನ ಅಲ್ರಿ, ಸ್ವಲ್ಪ ಭಾಳ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡ್ಬೇಕಾಕೈತಿ. ಮತ್ತು ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಅಂದ್ರೆ ಅವ್ರ ಮಾವ ಯಾರಿಗೆ ಹೆದರ್ತಾನ? ಅಯ್ಯೋ ರೀ, ನನಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ತಲೆ ಒಂಥರ ಸಿಡ್ದಂಗೆ ಆಗುಂತೈತಿ ಗೊತ್ತಾ. ಅದು ಅಲ್ಲದೆ ಇದು ಭಾಳ ಅಂದ್ರೆ ಭಾಳ ಸೂಕ್ಷ್ಮ ವಿಚಾರ ರೀ. ಇದರಲ್ಲಿ ಈ ವಿಷಯದಲ್ಲಿ ಈಗ ಯಾರನ್ನೂ ಎದುರು ಹಾಕೊಳ್ಳೋ ಹಂಗಿಲ್ಲ. ಇವಾಗ ಪರಿಸ್ಥಿತಿ ಹಾಗಿದೆ ಗೊತ್ತಾ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಒಂದು ಏನು ಪ್ಲ್ಯಾನೇ ಹೊಳಿತಾ ಇಲ್ಲ ನನಗೆ. ಅದಕ್ಕೆ ಅದೇ ಯೋಚನೆ ಮಾಡ್ಕೋತ ಕೂತಿದ್ದೀನಿ ನೋಡ್ರಿ. ರೊಟ್ಟಿ ಬಡಿಯೋ ಮುಂದೆ ಇವತ್ತು ಮನಸ್ಸೇ ಇಲ್ಲ ಆಗುತ್ತೆ ಗೊತ್ತಾ ನಂಗೆ ರೊಟ್ಟಿ ಬಡಿಯೋಕೆ. ಮತ್ತು ರೊಟ್ಟಿ ಮಾಡಲಿಲ್ಲ ಅಂದ್ರೆ ಅತ್ತೆಯವ್ರು ಬೈತಾರಲ್ಲ ಅಂತಂದು ರೊಟ್ಟಿ ಬಡ್ದೆ ಗೊತ್ತಾ. ಅವು ದಪ್ಪ ದಪ್ಪ ಆಗ್ಬಿಟ್ಟಿದ್ವಿ ಇವತ್ತು ರೊಟ್ಟಿ. ಅಲ್ಲ ಲಲಿತಾ, ನೀನು ನಂಗೆ ಒಂದು ಮಾತು ಹೇಳಬೇಕಿಲ್ಲ. ಹಿಂಗೆಲ್ಲ ಆಗೈತಿ, ನಂಗೆ ಯಾಕೋ ಮನಸ್ಸು ಸರಿ ಇಲ್ರಿ, ಇವತ್ತು ರೊಟ್ಟಿ ಮಾಡೋಂಗಿಲ್ಲ ಅಂತ ಹೇಳಿದಿದ್ರೆ ಅನ್ನ ಸಾರಷ್ಟ ಊಟ ಮಾಡಿಬಿಡ್ತಿದ್ವಿ. ಅದ್ರಾಗ ಏನೈತಿ, ಅವಾಗ ನಾನೆಲ್ಲ ಹೇಳ್ತಿದ್ದೆ. ನೀವೇನೋ ಅರ್ಥ ಮಾಡ್ಕೋತೀರಿ ಬಿಡ್ರಿ, ಆದರೆ ಮನ್ಯಾಗ ಅತ್ತಿ ಅರ್ಥ ಮಾಡ್ಕೋಬೇಕಲ್ಲ. ಇರಲಿ ಬಿಡತ್ತ, ಇವಾಗೆಲ್ಲ ಮಾಡಿದೆಲ್ಲ ಮುಗಿತಲ್ಲ ಬಿಡ್ರತ್ತ. ಆದರೆ ರೀ ಏನು ಮಾಡ್ಬೇಕು ರೀ, ನನಗಂತೂ ಏನು ತೋಚ್ತಾನೇ ಇಲ್ಲ. ನಿಮಗೇನಾದರೂ ಪ್ಲ್ಯಾನ್ ಬಂದಿದೆನಾ? ಅದು ಅಲ್ಲದೆ ದಯವಿಟ್ಟು ಈ ವಿಷಯ ನಮ್ಮ ಮನೆಯಾಗೂ ಯಾರಿಗೂ ಗೊತ್ತಾಗೋದು ಬೇಡ್ರಿ. ಮತ್ತು ಅತ್ತೆಯರಿಗೆ ಅವರಿಗೆಲ್ಲ ಗೊತ್ತಾಗ್ಬಿಡ್ತಂದ್ರೆ ಇಡೀ ಊರಿಗೆ ಹಬ್ಬಸ್ಬಿಡ್ತಾರೆ ಅವರು. ಸರಿ ತಗೋ, ನಾನು ಯಾರ ಮುಂದೆ ಹೇಳಂಗಿಲ್ಲ. ನೀನು ಅಷ್ಟು ಹುಷಾರಾಗಿರು. ಆದರೆ ನೋಡೋಣ ತಡಿ, ಇನ್ನೂ ನೀ ಟೈಮ್ ತೊಗೊಂಡಿಲ್ಲ. 2 ದಿನ ಟೈಮ್ ಐತಲ್ಲ, ಏನಾದರೂ ಒಂದು ಯೋಚನೆ ಮಾಡೋಣ. ಎಲ್ಲ ಸಮಸ್ಯೆಗೂ ಏನಾದರೂ ಒಂದು ಪರಿಹಾರ ಇದ್ದೇ ಇರ್ತೈತಿ. ಆದರೆ ಎಲ್ಲ ಸಮಸ್ಯೆಗೂ ಒಮ್ಮೆಗೆ ಪರಿಹಾರ ಸಿಗಂಗಿಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು, ಕುತ್ಕೊಂಡು ಯೋಚನೆ ಮಾಡಿದಾಗ ಪರಿಹಾರ ಸಿಗುತ್ತೆ. ಏನೋ ಒಂದು ಪರಿಹಾರ ಸಿಕ್ಕಿ ಈ ಸವಿತನ ಜೀವನ ಸರಿ ಹೋದ್ರಷ್ಟೇ ಸಾಕು ಅನಿಸ್ಬಿಟ್ಟೈತ್ರಿ. ಆಕೆಗೆ ಮುಂಚೆಗಿಂದನೂ ಸುಖದಾಗ ಬಂದುಬಿಟ್ಟಾಳಲ್ಲ. ಒಬ್ಬಾಕೆ ಮಗಳು, ಒಬ್ಬಾಕೆ ಮಗ, ಒಬ್ಬನ ಮಗ, ಒಬ್ಬಾಕೆ ಮಗಳಂತ ಅವ್ರ ಮನೆಗೆಲ್ಲ ಮುದ್ದು ಮಾಡಿ ಬೆಳೆಸ್ಬಿಟ್ಟಾರಲ್ಲ. ಆಕೆಗೆ ಇವಾಗ ಆಕೆಗೆ ಈ ಕಷ್ಟ ಇವೆಲ್ಲ ಹೊಸದು. ಹಾಗಾಗಿ ಈ ಸಮಸ್ಯೆ ಹೆಂಗಪ್ಪ ಏನು ಅನ್ನೋದು ಆಕೆಗೂ ಗೊತ್ತಾಗವಲ್ದು. ಇವಾಗ ನಾನೇನು ಹಂಗೆ ಧೈರ್ಯ ಹೇಳಿ ಬಂದೀನಿ. ನನ್ನ ಮುಂದೆ ಹ್ಞೂ ಅಂತ ಅಂದ್ಲು. ಆದ್ರೆ ಆಕೆ ಈ ವಿಷಯದ ಬಗ್ಗೆನೇ ಚಿಂತೆ ಮಾಡ್ಕೊತಿರ್ತಾಳೆ. ಆಕೆ ಮತ್ತೆ ಇನ್ನೊಂದು ಏನಾದರೂ ಅನಾಹುತ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ದು ಆಕೆ ಜೀವನ ಸರಿ ಮಾಡ್ಬೇಕು ನೋಡ್ರಿ. ಸರಿ ಆಯ್ತು, ಇನ್ನೂ ಟೈಮ್ ಐತಲ್ಲ, ಏನಾದರೂ ಒಂದು ಪರಿಹಾರ ಕಂಡು ಹಿಡಿದ್ರಾಯ್ತು. ನೀವು ಇವಾಗ ಮಲ್ಕೋ. ಬೆಳಿಗ್ಗೆಯಿಂದ ಸುಸ್ತಾಗಿತ್ತು, ಮನೇಲಿ ಒಂದು ಸಮಯ ಕೆಲಸ, ಹೊಲಕ್ಕೆ ಹೋಗಿದ್ದು ಬಂದಿದ್ದು ಅದು ಒಂದು ಸುಸ್ತು. ನೀವು ಮಲ್ಕೋ. ಬೆಳಗ್ಗೆ ಎದ್ದು ಯೋಚನೆ ಮಾಡಿದ್ರಾಯ್ತು. ಇದನ್ನೇ ಯೋಚನೆ ಮಾಡ್ಕೊಂತ ಕುತ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡ್ಲಾರ್ದಂಗೆ ಕುತ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ಫಸ್ಟ್ ಇವಾಗ ಮಲ್ಕೋ, ನಾಳೆ ಏನಾದರೂ ಒಂದು ಪರಿಹಾರ ಕಂಡುಹಿಡಿಯೋಣ, ಸರಿನಾ? ನೀವು ಮಲ್ಕೋರಿ, ನಂಗೆ ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ನೋಡಿ ಲಲಿತಾ, ನೀ ಚಿಂತಿನ ತಲೆಯಾಗಿ ಇಟ್ಕೊಂಡು ಕುತ್ಕೊಂಡೆ ಅಂದರೆ ನಿದ್ದೆ ಬರೋಂಗಿಲ್ಲ. ಅದ ನೀನು ಆರಾಮಾಗಿ ಮಲ್ಕೊಂಡಿದ್ದೆ ಅಂದರೆ ಬೆಳಗ್ಗೆ ಫ್ರೆಶ್ ಅನ್ಸುತ್ತೆ, ಮೈಂಡ್ ಫ್ರೆಶ್ ಇತ್ತಂದ್ರೆ ನಿಂಗೆ ಮತ್ತೆ ಹೊಸ ಯೋಚನೆ ಬರುತ್ತೆ. ಈ ಸಮಸ್ಯೆಗೆ ಏನು ಪರಿಹಾರ ಕಂಡುಹಿಡಿಬೋದು ಅನ್ನೋದು ನಿನಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇವಾಗ ಆರಾಮಾಗಿ ಮಲ್ಕೋ, ನಿದ್ದೆ ಮಾಡು, ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ, ಆಮೇಲೆ ಯೋಚನೆ ಮಾಡು, ಸರಿನಾ? ಸರಿ ರೀ. ನೀನೇನು ಯೋಚನೆ ಮಾಡಬೇಡ. ನಿನ್ನದು ಸಮಸ್ಯೆಗೆ ನಾನು ಪರಿಹಾರ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ನೀನು ಏನೇ ಡಿಸಿಷನ್ ತೊಗೊಂಡ್ರು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ಸರಿನಾ? ಸರಿ ರೀ. ಮಲ್ಕೋ, ಮೊದಲು ನೀವು ಮಲ್ಕೋ ಆರಾಮಾಗಿ. ಬೆಳಿಗ್ಗೆ ಮಾತಾಡಿದ್ರಾಯ್ತು.
ಏನು ಯೋಚನೆ ಮಾಡಬೇಡ, ಆರಾಮಾಗಿ ಮಲ್ಕೋ. ಎಲ್ಲರ ಸಮಸ್ಯೆನೂ ತಲೆ ಮೇಲೆ ಹಾಕ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಯೋಚನೆ ಮಾಡ್ತಾಳೆ.